ಶಾಲೆಯಲ್ಲಿ ಕಡ್ಲೆ ಚಿಕ್ಕಿ ತಿಂದು 46 ಜನ ವಿದ್ಯಾರ್ಥಿಗಳಿಗೆ ವಾಂತಿ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಕೋಣನಕುರಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಜೊತೆ ನೀಡುವಂತಹ ಚಿಕ್ಕಿ ತಿಂದು 46 ಜನ ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡಿರುವಂತಹ ಘಟನೆ ಜರುಗಿದೆ. ಸದ್ಯ ವಿದ್ಯಾರ್ಥಿಗಳನ್ನ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ ಡಿಎನ್ ವರದರಾಜು, ಇಒ ಜಾನಕಿರಾಮ್, ಬಿಇಒ ಇಂದ್ರನಮ್ಮ, ಪಿಎಸ್ಐ ಗುರುನಾಥ್ ರಾಮಚಂದ್ರಪ್ಪ ಸೇರಿದಂತೆ ಮತದಾರ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಅನಿಲ್ ಯಾದವ್, NKST4 ನ್ಯೂಸ್, ಪಾವಗಡ. ಏನ್ ನಿನ್ನ ಹೆಸರು? ಪವನ್. ಎಷ್ಟೇ ಕ್ಲಾಸ್ ಓದ್ತಾ ಇದೆಯಾ ನೀನು? ಯಾವ ಊರಲ್ಲಿ? ಕೋಣನಕುರೆ ಊರಲ್ಲ. ಏನ್ ತಿಂದಿದ್ದೆ ಇವತ್ತು ಮಧ್ಯಾಹ್ನ? ಬರ್ಫಿ. ಬರ್ಫಿ ಯಾರು ಕೊಟ್ಟಿದ್ರು? ಲೋಕಮ್ಮ ಮಿಸ್. ಏನಿತ್ತು ಬರ್ಫಿಯಲ್ಲಿ? ಏನಿತ್ತು? ಹುಳ ಇತ್ತಾ? ಓ, ನೀನು ನೋಡಿ ಮತ್ತೆ ಬಿಸಾಕ್ಲಿಲ್ವಾ? ಹಂಗೆ ತಿಂದ ನೀನು? ಹಂಗೆ ತಿಂದ್ಮೇಲೆ ಏನಾಯ್ತು ನಿನಗೆ? ಹೊಟ್ಟೆ ನೋವು ಶುರು ಆಯ್ತು. ಆಮೇಲೆ ಹೇಳ್ದ ಮೇಡಮ್ನಿಗೆ ಹೊಡೋಗಿ ನನಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳ್ದ? ಏನು ಹೇಳಿದ್ರು ಅವರು ಅದಕ್ಕೆ? ಹಾಸ್ಪಿಟ್ಲಿಗೆ ಹೋಗ್ರಿ, ನೀವೇ ಹೋಗ್ರಿ ಅಂತ ಅಮ್ಮ. ಆಮೇಲೆ ನಿನ್ನ ಯಾರು ಕರ್ಕೊಂಬಂದ್ರಿ ಇಲ್ಲಿ ಹಾಸ್ಪಿಟ್ಲಿಗೆ? ಯಾರು ಕರ್ಕೊಂಬಂದ್ರಿ ನಿನ್ನ ಇಲ್ಲಿ? ಟಿ ಟಿ ಗಾಡಿಯಲ್ಲಿ ಕರ್ಕೊಂಬಂದ. ಏನು ಹೆಸರು ಅವ್ರದ್ದು ಕರ್ಕೊಂಬಂದಿರೋರು? ಹೆಸರು ಹೇಳು. ಹರೀಶನಾ? ಓಕೆ. ಈಗ ಚೆನ್ನಾಗಿದೆಯಾ? ಈಗ ಏನೇನಾಗಿದ್ರೆ ನಿನಗೆ? ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ರಾ? ಕೊಟ್ಟಿಲ್ಲ. ಮತ್ತೆ ನೀನು ವಾಸಿ ಆಗಿದೆಯಾ? ಜ್ವರನೂ ಸುಸ್ತಾಯ್ತಾ? ಇಂಜೆಕ್ಷನ್ ಹಾಕಿಲ್ವಾ ನಿನಗೆ? ಹೇಳ, ನೀವು ದೊಡ್ಡದು ಹಾಕ್ಸೋಣ ಇಂಜೆಕ್ಷನ್. ಓಕೆ ಅಮ್ಮ. ಏನಮ್ಮ ನಿನ್ನ ಹೆಸರು? ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಏನಾಯ್ತು ನಿನಗೆ? ವಾಂತಿ ಆಯ್ತಾ? ಏನು ತಿಂದಿದೆ? ಅನ್ನನೂ ಹುಳಿ ಸ್ಕೂಲಲ್ಲಿ ಮಾಡಿದ್ದಾ? ಊಟ ಮಾಡಿದ್ದು ಎಷ್ಟು ಗಂಟೆಗೆ ಮಾಡಿದ್ದು ಊಟ? 1 ಗಂಟೆಗೆ. ಈಗ ನಿನಗೆ ವಾಂತಿ ಯಾವಾಗಾಯ್ತು? ಚಿಕ್ಕಿ ಅಂಟಂಟು ಬರೋದು, ಅದು ಅದರೊಳಗೆಲ್ಲ ಅದು ತಿಂದಾದ್ಮೇಲೆ ಈ ಥರ ಆಯ್ತಾ? ತಿಂದು ಸ್ವಲ್ಪ ತಿಂದು ನೋಡಿದ್ವಿ, ಅದಕ್ಕೆ ಆ ಥರ. ಇಲ್ಲ ಬಂದಿದ್ದೀನಿ. ಏನೋ ಪುಟ್ಟ ನಿಮ್ಮ ಹೆಸರು? ಎಷ್ಟೇ ಕ್ಲಾಸ್ ಓದ್ತಿದ್ಯಾ? ಯಾವ ಊರು? ಹೌದಾ. ಏನಾಯ್ತು ನಿನಗೆ? ವಾಮಿಟ್ ಆಯ್ತಾ? ಯಾವಾಗಾಯ್ತು ವಾಮಿಟ್ಟು? 2 ಗಂಟೆಗೆ. ಅಲ್ಲ, ಏನು ತಿಂದಿದ್ದ ನೀನು? ಬರ್ಫಿ ತಿಂದಿದ್ದ? ಸ್ಕೂಲಲ್ಲಿ ಏನು ಊಟ ಮಾಡಿದ್ದ?